ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಲ್ವಾಡ್ಸ್ ಫ್ಯಾಮಿಲಿ ಅಂತ ಹೇಳ್ತಾ ನಮ್ಮ ಒಂದು ಫಸ್ಟ್ ವ್ಲಾಗ್ ಅಂದರೆ ಐಕಿಯಾ ವ್ಲಾಗ್ ಆದಮೇಲೆ ಇದು ನಮ್ಮ ಸೆಕೆಂಡ್ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ಬಂದು ಸ್ವೀಟಾಗಿ ಶಾರ್ಟ್ ಆಗಿರುತ್ತೆ. ಏನಪ್ಪ ಅಂತನಾ, ಆ್ಯಕ್ಚುಲಿ ನನ್ನ ಮಗಳದು ಎಕ್ಸಾಮ್ಸ್ ಎಲ್ಲ ಮುಗ್ದೋಗಿದೆ. ಅವ್ರ ಸ್ಕೂಲಲ್ಲಿ ಬೇಗನೆ ಎಕ್ಸಾಮ್ಸ್ ಮುಗಿಸ್ಬಿಟ್ಟಿದ್ದಾರೆ. ಸೊ ನಮ್ಮದು ಇವಾಗ ಫುಲ್ ಫ್ರೀ ಟೈಮ್, ಆ್ಯಕ್ಚುಲಿ ಫುಲ್ ಫ್ಯಾಮಿಲಿ ಟೈಮ್ ನಮ್ದು ಇವಾಗ. ಸೊ ಇವಾಗ ಆ್ಯಕ್ಚುಲಿ ನಮ್ಮದು ಊಟ ಆಗಿದೆ. ಹೊರಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಈ ಬಿಸಿಲಲ್ಲಿ ಐಸ್ ಕ್ರೀಮ್ ತಿಂದೇ ಇದ್ರೆ ಆಗುತ್ತಾ? ಆಗಲ್ಲ ತಾನೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇದ್ದೇ ಇರುತ್ತೆ ರೀ. ಅದರಲ್ಲೂ ನಮ್ಮ ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ಐಸ್ ಕ್ರೀಮ್ ಅಂದರೆ. ಸೊ ಅದಕ್ಕೇ ಇವಾಗ ಊಟ ಆಗಿರೋದ್ರಿಂದ, ಹೊರಗಡೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಇವಾಗ ನಾವೆಲ್ಲರೂ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾ ಇದ್ದೀವಿ, ಯಾವ ಫ್ಲೇವರ್ ತೊಗೋತೀವಿ, ಯಾವ ಐಸ್ ಕ್ರೀಮ್ ತೊಗೊಳ್ತೀವಿ ಅಂತ ನಮ್ಮ ಜೊತೆ ನೀವು ಸಹ ಬನ್ನಿ ನೋಡಿ. ಸೊ ಟ್ರೈ ಮಾಡೋಣ ಫ್ಲೇವರ್ಸ್ ಎಲ್ಲ, ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಅಂತ ಹೇಳ್ತಾ. ಸೊ ಬೇಗ ಬನ್ನಿ, ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ನೋಡಿ 3 ಜನ ಎಷ್ಟು ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೊತ್ತಾ, ತುಂಬ ಅಂದರೆ ತುಂಬಾ ಬಿಸಿಲಿದೆ. 34 ಆ್ಯಕ್ಚುಲಿ ಇರೋದು. 2 ನಿಮಿಷದಲ್ಲಿ ನಾವು ಐಸ್ ಕ್ರೀಮ್ ಅಂಗಡಿಯಲ್ಲಿ ಇರ್ತೀವಿ. ನೋಡಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಕಾಯ್ತಾ ಇದ್ದಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಬಂತು 2 ನಿಮಿಷ ಬಂದಿರುತ್ತೆ. ಓಕೆ, ಬಂದ್ವಿ. ನೆರಳು ಬಂದರೆ ಎಷ್ಟು ಆರಾಮ್ ಅನ್ಸುತ್ತೆ ಅಂದರೆ, ದಯವಿಟ್ಟು ನಾವು ಎಲ್ಲರೂ ಅಷ್ಟೇ ಮರ ಗಿಡಗಳನ್ನ ಕಡಿಯೋದಕ್ಕೆ ಹೋಗ್ಬಾರ್ದಪ್ಪ. ನೋಡಿ ನೆರಳು ಬಂದರೆ ಎಷ್ಟು ಆರಾಮ್ ಅನ್ಸುತ್ತೆ. ಆ್ಯಕ್ಚುಲಿ ತುಂಬ ಬಿಸಿಲು ಜಾಸ್ತಿ ಆದಾಗಲೇ ಗೊತ್ತಾಗೋದು ಮರದ್ದು ವ್ಯಾಲ್ಯೂ ಏನಿದೆ ಅಂತ. ಸೊ ಇವಾಗ ನಾನು ನನ್ನ ಫೋನನ್ನು ನನ್ನ ಹಸ್ಬೆಂಡು ಕೈಯಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ, ಬಂದಿದ್ದೀವಿ ಯಾವ ಐಸ್ ಕ್ರೀಮ್ ಅಂಗಡಿ ಅಂತನೋ, ಅದೇನೆ ಪೋಲಾರ್ ಬೇರ್. ಸೊ ಬನ್ನಿ ಇವಾಗ ಬೇಗ ಹೋಗಿ ಐಸ್ ಕ್ರೀಮ್ ತಿನ್ನೋಣ. ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಬನ್ನಿ. ಇದು ಯಾವ್ದು ಬೇಕು? DBC. ಕಣ್ಣು ಯಾವ್ದು ಬೇಕು? ಆಯ್ತು. ಒಂದು ಸ್ಮಾಲ್ DBC, ಒಂದು ತಿರಮಿಸು, ಒಂದು ಡ್ರೆಸ್ ಲಿಚಸ್. ಮೊಬೈಲ್ ನಂಬರ್ 789003. ಸೊ ಆರ್ಡರ್ ಮಾಡಿದ್ದೀವಿ. ನಮ್ಮದು ಆರ್ಡರ್ ನಂಬರ್ ಬಂದು 4. ಸೊ ಅವರೇ ಬಂದು ನಮಗೆ ಕೊಡ್ತಾರೆ. ಸೊ ಇವಾಗ ಬನ್ನಿ ಒಳಗಡೆ ಹೋಗಿ ಕುತ್ಕೊಳ್ಳೋಣ. ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಯಾವ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ ಅಂತ ನಾನು ಬಂದ ಮೇಲೆ ನಿಮಗೆ ತೋರಿಸ್ಕೊಂಡು ಹೇಳ್ಬೇಕು, ಆಯ್ತಾ?
ಐಸ್ ಕ್ರೀಮ್ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಬಂತು ನಮ್ಮ ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮ್ ನೋಡ್ರಿ, ಸಿಕ್ಕಾಪಟ್ಟೆ ಡಿಲಿಷಿಯಸ್ ಆಗಿದೆ. ಇದು ಬಂದು DBC ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ, ಚಾಕ್ಲೇಟ್ ಆಗೋದು. ಅಂಡ್ ಇದು ಬಂದು ನನ್ನ ಮಗಳ ಫೇವ್ರೆಟ್, ಯಾವುದು? ತೀರಮಸು. ವೆರಿ ಗುಡ್. ಸೊ ಇದೇನ್ ನೋಡ್ತಿದ್ದೀರಲ್ಲ, ಇದು ಬಂದು ಟ್ರೆಸ್ಲಿಚಸ್ ಅಂತ. ಇದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಏನ್ ಗೊತ್ತಾ, ಇದಿದೆ ಅಲ್ಲ ತಿರಮಸು ಫ್ಲೇವರು, ಇದು ಬಂದ್ಬಿಟ್ಟು ಫುಲ್ ಕಾಫಿ ಫ್ಲೇವರ್. ಓಕೆನಾ, ಕಾಫಿ ಲವರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನ್ನ ಮಗಳ ಫೇವ್ರೆಟ್ ಇದು. ಸೊ ಇದು ಬಂದು DBC. ಆಲ್ಮೋಸ್ಟ್ ಎಲ್ಲರಿಗೂ DBC ಫೇವ್ರೆಟ್. ಟೇಸ್ಟ್ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಬಂದು ಟ್ರೆಸ್ಲಿಚಸ್. ಸೊ ಇದಕ್ಕೆ ನಿಮಗೆ ಇದು ಕೊಟ್ಟಿರ್ತಾರೆ, ಬಾದಾಮ್ನ ಚಾಪ್ಸ್ ಮಾಡಿ ಈ ಥರ ಗ್ಲಾಸಿನ ಒಂದು ಗಾಜಿನ ಗ್ಲಾಸಲ್ಲಿ ಹಾಕಿ ಕೊಡ್ತಾರೆ. ಆಮೇಲೆ ಇದು ಏನು ಸಿರಪ್ ನಿಜದು, ಇದು ಸಮಥಿಂಗ್ ಲೈಕ್ ಬಾದಾಮ್ ಫ್ಲೇವರ್ ಬರುತ್ತೆ. ಈ ಥರ ಚಿಕ್ಕ ಜಗ್ಗಲ್ಲಿ ಕೊಡ್ತಾರೆ. ಇದನ್ನ ಪೋರ್ ಮಾಡಿಕೊಂಡು ಕುಲ್ಫಿ ಫ್ಲೇವರ್, ಕುಲ್ಫಿ ಫ್ಲೇವರ್ ಆ್ಯಕ್ಚುಲಿ ಕುಲ್ಫಿ ಫ್ಲೇವರ್. ಸೊ ಇದನ್ನ ಈ ಥರ ಪೋರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಆಯ್ತಾ. ಆಮೇಲೆ ಇದ್ರ ಮೇಲೆ ಬಾದಾಮ್ ಹಾಕಿ, ಇದು ನಿನ್ನ ಸ್ಪೂನು, ಇದು ನನ್ನ ಸ್ಪೂನು, ಇದು ನನ್ನ ಹಸ್ಬೆಂಡ್ ಸ್ಪೂನು. ಸೊ ಇವಾಗ ಬೈಟ್ ನನ್ನ ಹಸ್ಬೆಂಡಿಗೆ ಹೆಂಗೆ ಇದೆ, ಸೂಪರ್ ಅಲ್ಲ? ನನ್ನ ಮಗಳಿಗೆ ತಿನ್ಸೋಣ. ಹೆಂಗಿದೆ? ಚೆನ್ನಾಗಿ. ಫೈನಲ್ ಆಗಿ ನಾನು ಈ ಬಿಸಿಲಲ್ಲಿ ಇಷ್ಟು ತಣ್ಣಗಿರೋ ಐಸ್ ಕ್ರೀಮ್ ತಿಂತಾ ಇದ್ರೆ ಆ ಫೀಲಿಂಗೇ ಬೇರೆ ರೀ. ಸೊ ಇವಾಗ ಇದನ್ನೆಲ್ಲ ನಾವು ತಿಂದು ಆಮೇಲೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತೀವಿ. ನಾನು ನನ್ನ ಹಸ್ಬೆಂಡ್ಗೆ ಹಿಂಗೆ ಹಿಂಗೆ ಟೇಸ್ಟ್ ಅಂದೆ. ಹೆಂಗೆ ಗೊತ್ತಾ, ನನ್ನ ಹಸ್ಬೆಂಡ್ ಬಂದು ಉತ್ತರ ಕರ್ನಾಟಕದವರು, ನಾನು ಬಂದು ಅಕ್ಕ ಬೆಂಗಳೂರು. ನನ್ನ ಹಸ್ಬೆಂಡ್ ಬಂದು ಯಾವ್ದು ನಿಂದು ಗದಗ್ ಪೀಸ್ನ ಎತ್ತಾಕೊಂಡ್ಬಿಟ್ಟಿದ್ದೀನಿ ಬೆಂಗಳೂರಿಗೆ. ನಾವೇನು ಹೇಳೋದಂದ್ರೆ ಫ್ಯಾಮಿಲಿ ಜೋಡಿ ಎಲ್ಲರಿಗೂ ಔಟಿಂಗ್ ಹೋಗಿ ಹೊರಗಡೆ ಫ್ಯಾಮಿಲಿ ಜೋಡಿ ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳು ತಂಗಿ ತಾಯಿ ಹೆಂಡತಿ ಎಲ್ಲರೂ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿಂದು ಲೈಫ್ ಎಂಜಾಯ್ ಮಾಡ್ಕೊಳ್ಳಿ, ಎಲ್ಲ ಜೋಡಿ ಟೈಮ್ ಸ್ಪೆಂಡ್ ಮಾಡಿ, ಮೋಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. ಅದು ಮೋಸ್ಟ್ ಬ್ಯೂಟಿಫುಲ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಸ್ಪೆಷಲಿ ಗಂಡ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಅಂದು ಸಿಕ್ಕಾಪಟ್ಟೆ ಪ್ರಿಷಿಯಸ್ ಟೈಮ್ ಅದು ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲೇ ಹೋದ್ರು ನಾವು 3 ಜನ ಹೋಗ್ತೀವಿ, 3 ಜನ ಬರ್ತೀವಿ. ಒಬ್ಬೊಬ್ಬರೇ ಯೂಶಲ್ ಆಗಿ ಎಲ್ಲೂ ಹೋಗೋದೇ ಆ ಥರ. ಸೊ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಫ್ರೆಂಡ್ಸ್ ಜೊತೆ ಹೋಗ್ಬಾರ್ದು ಅಂತ ಏನಿಲ್ಲ ರೀ, ಆಮೇಲೆ ಬೈಕೊಂಡ್ಬಿಟ್ಟಾರೋ ನಿಮ್ಮ ಫ್ರೆಂಡ್ಸ್ ಎಲ್ಲ. ಫ್ರೆಂಡ್ಸ್ ಜೊತೆನೂ ಹೋಗಿ, ಬಟ್ ಫ್ಯಾಮಿಲಿ ಜೊತೆ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಎಲ್ಲೇ ಕರ್ಕೊಂಡು ಐಸ್ ಕ್ರೀಮ್ ತಿನ್ನಿಸ್ರಿ, ಪಾನಿಪುರಿ, ಮಸಾಲೆ ಪುರಿ, ಕಮ್ಮಿ ಎಲ್ಲ ಕರ್ಕೊಂಡ್ರೆ ಖುಷಿ ಆಗುತ್ತೆ. ಹೆಂಡತಿ ಮಕ್ಕಳು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ನಿಮ್ಮದು ಟೈಮ್ ತಕ್ಕೊಂಡು ಪ್ಲೀಸ್ ಅವ್ರನ್ನೆಲ್ಲ ಔಟ್ಸೈಡ್ ಕರ್ಕೊಂಡು ಹೋಗಿ. ಲವ್ ಯುವರ್ ಫ್ಯಾಮಿಲಿ, ವಿ ಲವ್ ಅವರ್ ಫ್ಯಾಮಿಲಿ. ಇನ್ನೊಂದು ವಿಷಯ ನನಗೆ ಆ್ಯಕ್ಚುಲಿ ನಿಮ್ಮ ಉತ್ತರ ಕನ್ನಡ ಬಂದು ಒಂಥರ ಇಷ್ಟ ನನಗೆ. ಅದಕ್ಕೆ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ರೇಗಿಸ್ಬೇಕು, ಮಾಡಬೇಕು, ಬೈಬೇಕು ಅಂದ್ರೂ ನಾನು ಉತ್ತರ ಕರ್ನಾಟಕ ಭಾಷೆನೇ ಯೂಸ್ ಮಾಡ್ತಿರ್ತೀನಿ. ಆ್ಯಕ್ಚುಲಿ ಅದ್ರ ಮೀನಿಂಗ್ ನನಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ತಿಂದರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ.
ಸೊ ಇದೊಂದು ಇವತ್ತಿನ ನಮ್ದು ಬ್ಲಾಗ್ ಆಗಿತ್ತು. ಇನ್ನೂ ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ, ಒಳ್ಳೊಳ್ಳೆ ಫುಡ್ ಟೇಸ್ಟ್ ಮಾಡೋಣ. ಏನೇ ಇರಲಿ ಎಲ್ಲ ಮಿಕ್ಸಡ್ ಕಂಟೆಂಟ್ ನಮ್ಮದು. ಎಲ್ಲೇ ಹೋದ್ರು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದಷ್ಟೇ ಜೊತೆನಲ್ಲಿ. ಸೊ ಮುಂದೆ ಇನ್ನೂ ಒಳ್ಳೆ ವ್ಲಾಗಲ್ಲಿ ಕನೆಕ್ಟ್ ಆಗೋಣ. ಸೊ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಇದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡೋಣ. ಇನ್ನೂ ಐಸ್ ಕ್ರೀಮ್ ತಿಂತಾನೇ ಇದ್ದೀವಿ. ಇವತ್ತಿನ ವ್ಲಾಗನ್ನ ನಾವು ಇಲ್ಲೇ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಸಿ ಯು, ಟಾಟಾ ಆ್ಯಂಡ್ ಟೇಕ್ ಕೇರ್.